ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಯಾವ್ದು ಹೇಳ್ರಿ ಅಪವರ್ತಿಸುವಿಕೆ ಅನ್ನೋ ಒಂದು ಹೊಸ ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಈಗ ಇಷ್ಟೊತ್ತವರೆಗೂ ನೀವು ಏನ್ ಹೇಳಿದ್ರಿ ಹೇಳ್ರಿ, ನಕ್ಷೆಗಳ ಪರಿಚಯ ಬಗ್ಗೆ ಹೇಳಿದ್ವಿ. ಅಲ್ಲೇ ಯಾವ ರೀತಿ ರೇಖಾ ನಕ್ಷೆಯನ್ನು ಹಾಕ್ಬೇಕು ಅನ್ನೋದನ್ನ ಹಿಂದಿನ ಪಾಠದೊಳಗೆ ಕಲ್ತಿದ್ರಿ. ಬಟ್ ಇವತ್ತೇನ್ ಕಲಿತಾ ಇದ್ದೀರಿ ಅಂದ್ರೆ ಅಪವರ್ತಿಸುವಿಕೆ ಅಥವಾ ಫ್ಯಾಕ್ಟರೈಸೇಷನ್ಸ್ ಅಂತ ಕರಿತೀವಿ ನಾವು. ಹೌದಾ? ಅಪವರ್ತಿಸುವಿಕೆ 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 ಇದಕ್ಕ ಇಂಗ್ಲಿಷ್ನಾಗ ಏನಂತ ಕರಿತೇವೆ ಅಂದ್ರೆ ನಾವು ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಹೌದಾ? ಅಪವರ್ತಿಸುವಿಕೆ. ಹೌದಾ? ಇದು ಅಪವರ್ತಿಸುವಿಕೆ ಅಂದ್ರೆ ನೀವು ಯಾವಾಗಂದ್ರ 6th to 5th ಕಲ್ತಿರ್ತೀರಿ. ಏನಂದ್ರ ಅಪವರ್ತನಗಳು. ಯಾವುದೇ ಒಂದು ಸಂಖ್ಯೆಯನ್ನ ಕೊಟ್ಟಾಗ ಅದರದ ಅಪವರ್ತನಗಳನ್ನ ಬರೀರಿ ಅಂತ ಹೇಳ್ತೀವಿ. ಅಪವರ್ತನಗಳು ಅಂದ್ರ ಇಂಡೈರೆಕ್ಟ್ ಆಗಿ ನಿಮ್ಗ ಈಗ ಒಂದು ಫಾರ್ ಎಕ್ಸಾಂಪಲ್ 8 ಅಂತ ತಗೋರಿ. ಹೌದಾ? ಈ 8 ಇದ್ರದ್ದು ಅಪವರ್ತನಗಳನ್ನ ಬರೀರಿ ಅಂತಂದ್ರ, ಅಪವರ್ತನಗಳಂದ್ರ ಏನಂದ್ರ ಅವನ ಈ 8 ಯಾವ್ಯಾವ ಮಗ್ಗಿ ಒಳಗ್ ಬರ್ತೈತಿ ಅಥವಾ ಯಾವ್ಯಾವ ಟೇಬಲ್ ಒಳಗ್ ಬರ್ತೈತಿ ಅನ್ನೋದನ್ನ ನಾವು ಬರಿಬೇಕು. ಹೌದಾ? ಈಗ ಫಸ್ಟ್ ಒಂದರ ಮಗ್ಗಿ ಒಳಗ್ ಬರ್ತೈತಿ. ಹೌದಾ? ಅದಾದ್ಮೇಲೆ ನಾವು ಮತ್ತೆ ಎಷ್ಟು ಯಾವ ಮಗ್ಗಿ ಒಳಗ್ ನೋಡ್ಬೋದು ಅದನ್ನ? 2ರ ಮಗ್ಗಿ ಒಳಗ್ ನೋಡ್ಬೋದು. ಅದಾದ್ಮೇಲೆ ಎಷ್ಟು? 4 ಸಾರಿ. ಹೌದಾ? 4ರ ಮಗ್ಗಿ ಒಳಗ್ ನೋಡ್ಬಹುದು. ಕರೆಕ್ಟಾ? ಅದಾದ್ಮೇಲೆ ಮತ್ತ ಬಿಟ್ರ ಅದರದ್ದು ತನ್ನದೇ ಆದ ಮಗ್ಗಿ ಒಳಗ ನೋಡ್ಬೋದು. ಅವಾಗ ನಾವ್ ಇವಕ್ ಏನಂತ ಕರಿತೇವಂದ್ರ 8ರ ಅಪವರ್ತನಗಳಿವು. 8ರ ಅಪವರ್ತನಗಳು ಅಥವಾ 8ರ ಫ್ಯಾಕ್ಟರ್ಸ್. ಹೌದಾ? ಇಲ್ಲಿ 1 2 4 8 ಅನ್ನೋದು ನಮ್ದು ಏನಾಗತ್ತೆ ಹೇಳ್ರಿ 8ರ ಅಪವರ್ತನಗಳು. ಈ ರೀತಿ ನಾವು ಅದ್ರದ್ದು ಅಪವರ್ತನಗಳನ್ನ, ಇದೊಂದು ಸಣ್ಣ ಸಂಖ್ಯೆ ನಾವೇನ್ ಮಾಡ್ತೇವೆ ಹೇಳ್ರಿ, ಈಸಿಲಿ ಇವು ಯಾವ್ಯಾವ ಮಗ್ಗಿ ಒಳಗ್ ಬರ್ತಾವ. ದೊಡ್ಡ ಸಂಖ್ಯೆನು ಯಾವ ರೀತಿ ಮಾಡ್ಬೋದು, ಅವು ಈ ರೀತಿ ಅವು ಯಾವ್ಯಾವ ಮಗ್ಗಿ ಒಳಗ್ ಬರ್ತಾವು ಅನ್ನೋದನ್ನ ಅಪವರ್ತನಗಳನ್ನ ತೆಗಿಯೋದಕ್ಕ ನಾವೇನಂತ ಕರಿತೀವಿ? ಅಪವರ್ತಿಸುವಿಕೆ ಅಂತ ಕರಿತೀವಿ. ಬಟ್ ನೀವು ಇಲ್ಲಿ ಈ ಪಾಠದೊಳಗ್ ಕಲಿತಾ ಇರೋದು ಇವನ್ನೆಲ್ಲಾ ನೀವು ಸಂಖ್ಯೆಗಳಿಗೆ ಅಪವರ್ತನಗಳನ್ನ ಕಂಡುಹಿಡಿದು 6th to 7th ಮುಗಿಸಿದ್ರಿ. ಬಟ್ ಇಲ್ಲಿ ನೀವು ಅಭ್ಯಾಸ ಮಾಡ್ತಾ ಇರೋದು ಯಾವ್ದಕ್ಕಂದ್ರ ಬೀಜೋಕ್ತಿಗಳಿಗೆ. ಅಂದ್ರ ಅಲ್ಜಿಬ್ರಾ, ಬೀಜಗಣಿತದ. ಅಂದ್ರ ನಾವೀಗ ಫಾರ್ ಎಕ್ಸಾಂಪಲ್ 12xy ಅಂತ ಇತ್ತಂತ ತಿಳ್ಕೊರಿ. ಹೌದಾ? ಈ ಇದಕ್ ನಾವ್ ಏನ್ ಮಾಡ್ತೇವಿ, ಇದಕ್ ಅಪವರ್ತನಗಳನ್ನ ಯಾವ ರೀತಿ ತೆಗಿಬೇಕು ಅಥವಾ ಫ್ಯಾಕ್ಟರ್ಸ್ ಗಳನ್ನ ಯಾವ ರೀತಿ ತೆಗಿಬೇಕು ಅನ್ನೋದನ್ನ ಈ ಪಾಠದೊಳಗ್ ನೋಡ್ತೀರಿ. ಸೊ ನಾನ್ ನಿಮಗ್ ಜಸ್ಟ್ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಯಾವ್ದಂದ್ರೆ 8ರ ಅಪವರ್ತನಗಳನ್ನ ಈ ರೀತಿ ತೆಗಿಬೇಕು. ಹೌದಾ? ಅದ್ರೊಳಗ ನಮಗ್ ಏನಾಗತ್ತಂದ್ರ ಇಲ್ಲಿ ಮತ್ ನಮಗ್ ಏನಾಗತ್ತ, ಅಪವರ್ತನಗಳ ಬೇರೆ ಅವಿಭಾಜ್ಯ ಅಪವರ್ತನಗಳಂತ ಕರಿತೀವಿ ನಾವು. ಅವಿಭಾಜ್ಯ ಅಪವರ್ತನಗಳು. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವ ಹೇಳ್ರಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ನೋಡ್ರಿ. ಅವಕ್ ಅವಿಭಾಜ್ಯ ಅಪವರ್ತನಗಳನ್ನ ತೆಗಿಬೇಕು. ಅಂದ್ರ ಈ 8 ಈಗ ನೋಡ್ರಿ 1 2 ಇದು ಅವಿಭಾಜ್ಯ ಸಂಖ್ಯೆಗಳಾದವು. ಬಟ್ ಇದು 4 8 ಅವಿಭಾಜ್ಯ ಸಂಖ್ಯೆಗಳಲ್ಲ. ಇದು ಇನ್ನೂ ಮಲ್ಟಿಪ್ಲೈ ಆಗತ್ತ. ಇನ್ನು ಏನಾಗತ್ತ ಹೇಳ್ರಿ? 2 2 ಆಗತ್ತ. ಕರೆಕ್ಟಾ? ಇದು ನೋಡ್ರಿ 2 2 ಇಲ್ಲೇ 2 2 ಆಗುತ್ತೆ. ಹೌದಾ? ಅವಾಗ ನಾನು ಇದನ್ನ ಯಾವ ರೀತಿ ಮಾಡ್ತೇನೆ ನೋಡ್ರಿ. ಇಲ್ಲೇ ಅವಿಭಾಜ್ಯ ಅಪವರ್ತನಗಳಂದ್ರ 2 4 ಕರೆಕ್ಟ್, 2 2 2 1. ಹಾಗಾದ್ರೆ 8ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವು? 2 2 2. 2ಅನ್ನ 3 ಸತಿ ಬರ್ದಿವಿ. ನಮಗದು ಅವಿಭಾಜ್ಯ ಅಪವರ್ತನಗಳು. ಬರೀ ಅಪವರ್ತನಗಳಲ್ಲ, ಬರೀ ಅಪವರ್ತನಗಳು. 8ರ ಅಪವರ್ತನಗಳನ್ನ ಕಂಡು ಹಿಡೀರಿ ಅಂದ್ರೆ ನೀವು ಈ ರೀತಿ ಬರಿಬಹುದು. ಬಟ್ ಅವಿಭಾಜ್ಯ ಅಪವರ್ತನಗಳಂದ್ರ ಈ ರೀತಿ. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನ್ ಹೇಳ್ರಿ? ಅದು ಯಾವುದೇ ಮಗ್ಗಿ ಒಳಗ್ ಬರುವುದಿಲ್ಲ, ತನ್ನ ಮಗ್ಗಿ ಒಳಗ್ ಅಷ್ಟ ಬರ್ತಾವ. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವ ನೋಡ್ರಿ? ನಮಗ 1 2 3 ಹೌದಾ, 5 7 11. ಕರೆಕ್ಟಾ? ಇವ್ ಯಾವ್ದಾದ್ರು ಮಗ್ಗಿ ಒಳಗ್ ಬಂದಾವೇನ್ ನೋಡ್ರಿ ಈ ಸಂಖ್ಯೆಗಳು. ನೆಕ್ಸ್ಟ್ 13 ಬರ್ತೈತಿ, ಆಮೇಲೆ 14 ಬರುದಿಲ್ಲ, 15 ಬರುದಿಲ್ಲ, 16 ಬರುದಿಲ್ಲ, ನೆಕ್ಸ್ಟ್ 17 ಬರ್ತೈತಿ, 19 ಬರ್ತೈತಿ. ಈ ರೀತಿ ಈ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೇವಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇವನ್ನ ನಾವು ಅಪವರ್ತನಗಳನ್ನ ತೆಗೆದಾಗ, ಈ ಅಪವರ್ತನಗಳನ್ನ ತೆಗೆದಾಗ ಈ ಸಂಖ್ಯೆಗಳಷ್ಟ ಬರ್ಬೇಕು ನಮಗ. ಇವಕ್ ನಾವೇನಂತ ಕರಿತೇವಂದ್ರ ಅವಿಭಾಜ್ಯ ಸಂಖ್ಯೆಗಳಂತ. ಇವನ್ನ ಇಲ್ಲಿ ತೆಗಿಯೋದಕ್ಕ ನಾವು ಅವಿಭಾಜ್ಯ ಅಪವರ್ತನಗಳು ಅಂತ ಕರಿತೇವೆ. ಅರ್ಥ ಆಯ್ತಾ? ಇದು
ಇದು ಅಪವರ್ತನ ಅನ್ನೋದು ಏನಂತ ಕಾನ್ಸೆಪ್ಟ್ ಗೊತ್ತಾಯ್ತಾ? ಅದು ಯಾವ್ಯಾವ ಮಗ್ಗಿ ಒಳಗ್ ಬರ್ತೈತಿ ಅನ್ನೋದು. ಬಟ್ ಇಲ್ಲಿ ಬೀಜೋಕ್ತಿ ಒಳಗೆ ನಮಗ ಚರಾಕ್ಷರಗಳದ್ದು ಯಾವುದೇ ಮಗ್ಗಿ ಇಲ್ಲಲ್ಲ, ಸೊ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನನಗೆ ಹೇಳ್ತೇನೆ. ಹೌದಾ, ನೋಡೋಣ ಯಾವ ರೀತಿ ಅದಾವ ಅಂತ ಹೇಳಿ. ಈಗ ಬೀಜೋಕ್ತಿಗಳ ಅಪವರ್ತನ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೇನೆ ನೋಡ್ರಿ. ಇದೊಂದು 30 ಅಂತ ಇದೆ. ಹೌದಾ, ಇದನ್ನ ನಾನು ಏನ್ ಮಾಡ್ಬೋದು ಹೇಳ್ರಿ, 2 ಇಂಟು 15 ಅಂತ ಮಾಡ್ಬೋದು. ಹೌದಾ, ಅಂದ್ರೆ 15 2 30. ಬಟ್ ಇದು ಅವಿಭಾಜ್ಯ ಅಪವರ್ತನಗಳು ಅನಿಸ್ಕೊಂಡ್ವೇನು ಇಲ್ಲ. ಸೊ ಅವಾಗ ಏನಾಗತ್ತೆ, ಮತ್ತಿದು 2 ಇಂಟು ಈ 15ನ್ನ ಮತ್ 2 ಸಲ ಮಾಡ್ರಿ, 3 5 15. ಹೌದಾ, 3 5 15, 15 2 30. ಇವು 30ರ ಅಪವರ್ತನಗಳು ಇದಾಯ್ತು. 30ರ ಅವಿಭಾಜ್ಯ ಅಪವರ್ತನಗಳು. ಅವಿಭಾಜ್ಯ ಅಪವರ್ತನಗಳು ಅಂದ್ರ 2 3 5. ಇವಕ್ ನಾವೇನಂತ ಕರಿತೇವಿ, ಅವಿಭಾಜ್ಯ ಅಪವರ್ತನಗಳು ಅಂತ ಕರಿತೇವೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ನಾವೇನಂದ್ರ ಬೀಜೋಕ್ತಿಗಳ ಅಪವರ್ತನಗಳನ್ನ ಕಂಡುಹಿಡಿಬೇಕು. ಬೀಜೋಕ್ತಿಗಳ ಅಪವರ್ತನ. ಬೀಜೋಕ್ತಿಗಳ ಅಪವರ್ತನ. ಬೀಜೋಕ್ತಿಗಳ ಅಪವರ್ತನವನ್ನ ನಾವು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ಆಮೇಲೆ ನೋಡೋಣಂತ. ಅದಕ್ಕಿಂತ ಮುಂಚೆ ನಿಮಗ ಒಂದಿಷ್ಟು ಸಿಮ್ಯುಲೇಷನ್ ಈ ಬೀಜೋಕ್ತಿಗಳಿಗೆ ಅಂದ್ರ ಅಪವರ್ತಿಸುವಿಕೆ ಸಂಬಂಧಪಟ್ಟದ, ಅದು ಸಂಖ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ. ಅದಾದ್ಮೇಲೆ ಇದನ್ನ ಕಂಟಿನ್ಯೂ ಮಾಡೋಣ. ಹೌದಾ, ಸೊ ಈಗ ನೋಡೋಣ. ಎಲ್ಲಿದೆ ನೋಡ್ತೇಳ್ರಿ, ಇಲ್ಲಿದೆ ನೋಡ್ರಿ. ಇದನ್ನ ಇಲ್ಲಿ ನೋಡಿ. ಈಗ ಅವರು 729 ಕೊಟ್ಟಿದ್ದಾರೆ. ಸೊ ಇದನ್ನ ರೀಸೆಟ್ ಮಾಡೋಣಂತ. ಈಗ 729ರ ಅವಿಭಾಜ್ಯ ಅಪವರ್ತನಗಳನ್ನ ಯಾವ ರೀತಿ ಈಗ ನಾನು 8ರದ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿದ್ನಲ್ಲ, ಅದೇ ರೀತಿ ಅವರು 770 ಇಲ್ಲಿ ನೋಡಿ, ಎಂಟರ್ದ ನಂಬರ್. ಇಲ್ಲಿ ನಾನು ಯಾವ ಬೇಕಾದ್ರೂ ನಂಬರ್ ಅನ್ನ ಹಾಕ್ಬೋದು, ಅವಾಗ ಅದು ತಾನೇ ಆಗ್ತೈತಿ. ಸೊ ಇಲ್ಲಿ ನೋಡ್ರಿ ಕ್ಯಾಲ್ಕುಲೇಟ್ ಅಂತ ಇದೆ. ಹೌದಾ, ಕರೆಕ್ಟಾ? ಇಲ್ಲಿ ನೋಡ್ರಿ ನಾನು ಇದನ್ನ ಪೂರ್ತಿ ಇದನ್ನ ನೋಡ್ರಿ ಈ ರೀತಿ ತಗೊಂಡ್ ಬಂದಲ್ಲ. ಸೊ ಇದನ್ನ ಇಲ್ಲಿಂದ ಡ್ರ್ಯಾಗ್ ಮಾಡ್ತೇನೆ. ಒಂದೊಂದು ಸ್ಟೆಪ್ ಯಾವ ರೀತಿ ಬರ್ತೈತಿ ನೋಡ್ರಿ, ಅದ ಕರೆಕ್ಟಾ? ಹೌದಾ, ಇವಷ್ಟು ನಮಗೆ ಏನಾಗತ್ತೆ ಹೇಳ್ರಿ, 729ರ ಅವಿಭಾಜ್ಯ ಅಪವರ್ತನಗಳು 3 3 3 3 3 3. ಎಷ್ಟು 3 ಸಲ 3 ಅದಾವ ನೋಡ್ರಿ, 1 2 3 4 5 6 ಅಂತ ಇದಾವ. ಹೌದಾ, ಇಲ್ಲಿ ಕಾಣಿಸ್ತಾ ಇದೆ ನಿಮಗ. 3ಅನ್ನ 6 ಸತಿ ಗುಣಾಕಾರ ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತಿ, 729 ಬರ್ತೈತಿ. ಬಟ್ ಅವು 3 ಅನ್ನೋದು ನಮ್ದು ಏನ್ ಹೇಳ್ರಿ, ಅವಿಭಾಜ್ಯ ಸಂಖ್ಯೆಗಳು. ಹೌದಾ, ಸೊ ಈಗ ನಾ ಮತ್ತೊಂದು ಬೇರೆ ಸಂಖ್ಯೆಯನ್ನ ಚೇಂಜ್ ಮಾಡಬಹುದು. ಇಲ್ಲಿ ನೋಡ್ರಿ, ನಾನು ಬೇರೆ ಸಂಖ್ಯೆಯನ್ನ ಚೇಂಜ್ ಮಾಡ್ತೇನೆ. ಈಗ ನಿಮಗ್ ತೋರಿಸಿದ್ದು 8ಅನ್ನ ಚೇಂಜ್ ಮಾಡ್ತೇನೆ ನೋಡ್ರಿ ನಾನು. ಹೌದಾ, ಕಾಣಿಸ್ತಾ ಇದೆ ಇಲ್ಲೇ? ಅಲ್ಲಿ ನೋಡ್ರಿ ತಾನೇ ಅದು ರೀಸೆಟ್ ಆಗ್ತಾ ಇದೆ. ಹೌದಾ, ಕರೆಕ್ಟಾ? ನಾನು ಇದನ್ನ ಮತ್ತೆ ಹಿಂಗ್ ಚೇಂಜ್ ಮಾಡಬಹುದು. ಬಟ್ ಇದನ್ನ ಕಾಣಿಸ್ತಾ ಇದೆ, ಕರೆಕ್ಟಾ? ಅಂದ್ರೆ ಇಲ್ಲಿ ಏನಾಯ್ತು, 2 2 4 4 2 8. ಅಂದ್ರೆ 8ಅನ್ನ 3 ಸತಿ ಗುಣಾಕಾರ ಮಾಡಿದಾಗ ನಮ್ಗೆ ಏನಾಗತ್ತೆ ಹೇಳ್ರಿ, ಸಾರಿ 2ಅನ್ನ 3 ಸತಿ ಗುಣಾಕಾರ ಮಾಡಿದಾಗ ನಮಗ 8 ಬರ್ತೈತಿ. ಸೊ 8ರ ಅವಿಭಾಜ್ಯ ಅಪವರ್ತನಗಳು ಏನ್ ಹೇಳ್ರಿ, 2 2 2 ಅಂತ ಇದೆ. ಹೌದಾ, ಸೊ ನಾ ಈಗ ಮತ್ತೆ ಇಲ್ಲಿ ಸಂಖ್ಯೆಯನ್ನ ಚೇಂಜ್ ಮಾಡ್ಬೋದು. ಯಾವ ರೀತಿ ನೋಡ್ರಿ, ಒಂದು 30 ಅಂತ ಹಾಕ್ತೇನೆ ನೋಡ್ರಿ, ನಿಮ್ಗೆ ಎಕ್ಸಾಂಪಲ್ ಇರೋದು. ಹೌದಾ, ನೋಡ್ರಿ ಇಲ್ಲಿ ತಾನೇ ಚೇಂಜ್ ಆಗ್ತಾ ಇದೆ. ಅದು ಕರೆಕ್ಟಾ? ಕಾಣಿಸ್ತಾ ಇದೆ? ನಾ ಈಗ ಅವಾಗ ಎಕ್ಸಾಂಪಲ್ ತೋರಿಸಿದ್ನಲ್ಲ ನಿಮಗ, 5 3 15, 15 2 30. ಅಂದ್ರ 30ರ ಅವಿಭಾಜ್ಯ ಅಪವರ್ತನಗಳು 2 3 5 ಅಂತ ಇದಾವ. ಹೌದಾ, ಸೊ ನಾವ್ ಇನ್ನು ಚೇಂಜ್ ಮಾಡ್ಕೋಬಹುದು ಇದನ್ನ. ಮತ್ತೆ ನಿಮಗ ಸಂಖ್ಯೆಗಳು ಇವು ಒಂದಿಷ್ಟು ಎಕ್ಸಾಂಪಲ್ಸ್ ಅಷ್ಟೇ ನಿಮಗ. ಆಮೇಲೆ ಮತ್ ಯಾವ್ದು ಮಾಡ್ಬೋದು ನೋಡ್ರಿ, 70 ಮಾಡ್ತೇನೆ ನೋಡ್ರಿ. 70 ಕರೆಕ್ಟಾ? ನೋಡ್ರಿ, ಹೌದಾ, 70 ನೋಡ್ರಿ ಅಲ್ಲಿ ಯಾವ ರೀತಿ ತಾನ ಸೆಟ್ ಆಗ್ತಾ ಇದೆ. ಅದು 7 5 35, 35 2 70. ಸೊ 70ರ ಅವಿಭಾಜ್ಯ ಅಪವರ್ತನಗಳು 2 5 ಮತ್ತ 7 ಅಂತ ಇದೆ. ಹೌದಾ, ನೆಕ್ಸ್ಟ್ ಇಲ್ಲಿ 90 ಮಾಡ್ಬೋದು ನೋಡ್ರಿ. ಕರೆಕ್ಟಾ? ನೋಡ್ರಿ ಅದು ತಾನ ರೀಸೆಟ್ ಆಗ್ತಾ ಇದೆ. ಕರೆಕ್ಟಾ? ತಾನ ಸೆಟ್ ಆಗ್ತಾ ಇದೆ ಅದು. ಸೊ ಈಗ
90ರ ಅವಿಭಾಜ್ಯ ಅಪವರ್ತನಗಳು ಅಥವಾ ಪ್ರೈಮ್ ಫ್ಯಾಕ್ಟರ್ಸ್ ಇದಾವ ಹೇಳ್ರಿ ಇಲ್ಲಿ 2, 3, 3 ಮತ್ತ 5 90ರ ಅವಿಭಾಜ್ಯ ಅಪವರ್ತನಗಳು. ಈ ರೀತಿ ನಾವು ಅಲ್ಲೇ ಸಂಖ್ಯೆಗಳನ್ನ ಹಾಕಿ ನಮಗ ಬೇಕಾದಂತಹ ಏನ್ ಮಾಡ್ಬೋದು ಹೇಳ್ರಿ ಫ್ಯಾಕ್ಟರ್ಸ್ ಗಳನ್ನ ಅದು ಎಂತಾವ್ ಹೇಳ್ರಿ ಪ್ರೈಮ್ ಫ್ಯಾಕ್ಟರ್ಸ್ ಗಳನ್ನ ನಾವು ತಗೋಬಹುದು. ಹೌದಾ, ಬೇಕಾದ್ರೆ ನಾವ್ ಇನ್ನೂ ಸ್ವಲ್ಪ ಚೇಂಜ್ ಮಾಡೋಣ. ಈಗ ಎಷ್ಟ್ ತಗೋಬಹುದು ಅಂದ್ರ 120 ಮಾಡ್ತೇನೆ ನೋಡ್ರಿ. ಹೌದಾ, 120 ಎಷ್ಟಾಗತ್ ನೋಡ್ರಿ ಅಲ್ಲೇ ಕರೆಕ್ಟಾ. 120ರ ಅವಿಭಾಜ್ಯ ಅಪವರ್ತನಗಳು 2, 2, 2, 3 ಮತ್ತ 5. ಈ ರೀತಿ ನಾವು ಅವಿಭಾಜ್ಯ ಅಪವರ್ತನಗಳನ್ನ ತಗೋಬಹುದು. ಇವು ಯಾವ ಹೇಳ್ರಿ, ಇವು ಬರೇ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತ ಸಿಮ್ಯುಲೇಷನ್ ಇದು. ಈಗ ನೀವು ಕಲಿತಾ ಇರೋದು ಯಾವ್ದು ಹೇಳ್ರಿ, ಬೀಜೋಕ್ತಿಗಳ ಬಗ್ಗೆ. ಹೌದಾ, ಆ ಬೀಜೋಕ್ತಿಗಳನ್ನ ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಅದ್ರದ್ದು ನಾನು ನಿಮಗ ಸಿಮ್ಯುಲೇಷನ್ ಅನ್ನ ತೋರಿಸ್ತೇನಂತ. ಹೌದಾ, ಸೊ ಇದು ಬೀಜೋಕ್ತಿಗಳ ಅಪವರ್ತನ ಅಂದ್ರೆ ಯಾವ ರೀತಿ ಇರ್ತೈತಿ. ಹೌದಾ, ಸೊ ಇಲ್ಲಿ ನೋಡೋಣ ಬೀಜೋಕ್ತಿಗಳ ಅಪವರ್ತನ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಬೀಜೋಕ್ತಿಗಳು ಅಂದ್ರ 15xy ಅಂತ ಇದೆ. ಹೌದಾ, ಈಗ ನಮಗ್ ಬರೇ ಸಂಖ್ಯೆ ಬರ್ಲಿಲ್ಲ, ಬರೀ 15 ಆಗಿದ್ರೆ ನಾವು ಈಸಿಲಿ ಅಲ್ಲಿ ಏನ್ ಮಾಡ್ತಿದ್ವಿ, ಇವಾಗಾದ್ರೂ ತೋರಿಸಿದಂತ ಸಿಮ್ಯುಲೇಷನ್ ಒಳಗೆ ನೀವ್ ಏನ್ ಮಾಡ್ಬಿಡ್ತಿದ್ರಿ, ಆ 15ರ ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಅವಿಭಾಜ್ಯ ಅಪವರ್ತನಗಳನ್ನ ತೆಗೆದು ಈಸಿಲಿ ನೀವು 3 ಮತ್ತು 5 15ರ ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳ್ತಾ ಇದ್ರಿ. ಬಟ್ ಇಲ್ಲಿ ಎಕ್ಸ್ ಮತ್ತು ವಾಯ್ ಇರೋದ್ರಿಂದ ಸೊ ಇದ್ರದ್ದು ಯಾವ ರೀತಿ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಗಳನ್ನ ತಗೋಬಹುದು ಅಂತ ಹೇಳ್ತೇನಂತ. ಸೊ ಇಲ್ಲಿ ಏನಾಗತ್ ನೋಡ್ರಿ, 15 ಇದೆ ಅಲ್ಲ, ಸೊ ಇದನ್ನ ಫಸ್ಟ್ ಏನ್ ಮಾಡ್ರಿ, ಅವಿಭಾಜ್ಯ ಅಪವರ್ತನಗಳನ್ನ ತಕೋರಿ. ಹೌದಾ, 15. ಹೌದಾ, ಇಲ್ಲೇ ನೋಡ್ರಿ ಫಸ್ಟ್ ಯಾವಾಗಿದ್ರು 2ರ ಮಗ್ಗಿ ನೋಡ್ಬೇಕು, ಅದು ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗ್ಬೇಕ. ಸೊ 2ರ ಮಗ್ಗಿ ಒಳಗಂತೂ 15 ಇಲ್ಲ, ನಾನು ಡೈರೆಕ್ಟ್ ಏನ್ ಮಾಡ್ತೇನೆ, 3 5 15, ನೆಕ್ಸ್ಟ್ 5 1 5. ಸೊ 15ರ ಅವಿಭಾಜ್ಯ ಅಪವರ್ತನಗಳು ಏನದು ಹೇಳ್ರಿ, ನಮಗ 3 × 5 ಆಯ್ತು. ಹೌದಾ, ಆಮೇಲೆ ಇಲ್ಲೇ ನೋಡ್ರಿ ಎಕ್ಸ್ ಮತ್ತು ವಾಯ್ ಇರೋದ್ರಿಂದ ಇದನ್ನ ನಾವು ಆಸ್ ಇಟ್ ಈಸ್ ಅಷ್ಟ ಬರಿಬೇಕು, ಯಾಕಂದ್ರೆ ಇದು × x × y ಅಂತ ಆಗತ್ತ. ಸೊ 15xy ಅಪವರ್ತನಗಳು 3, 5, x ಮತ್ತು y ಅಂತ ಬರಿಬೇಕು. ಅರ್ಥ ಆಯ್ತಾ. ಸೊ ಅಕಸ್ಮಾತ್ ನಾವ್ ಹಿಂಗಿತ್ತಪ್ಪ, ಇದು ಅಕಸ್ಮಾತ್ ಈಗ 15x² y² ಅಂತ ಇತ್ತಂತ ತಿಳ್ಕೊರಿ. ಹೌದಾ, ಸೊ ಈಗ ನಿಮಗ್ 15ರ ಅವಿಭಾಜ್ಯ ಅಪವರ್ತನಗಳನ್ನ ಬರೆಯೋದಂತೂ ನಿಮಗ್ ಗೊತ್ತಾಗಿದೆ. ಹೌದಾ, 3 ಮತ್ತ 5 ಅಂತ. ಹೌದಾ, ಸೊ ಇದನ್ನ ಏನ್ ಮಾಡ್ಬೇಕು ಹೇಳ್ರಿ, x² ಅನ್ನು ಎಷ್ಟ್ ಸಲ ಅದಾವ ನಮಗ, x² ಅಂದಾಗ ನಮಗ ಅಲ್ಲಿ 2 ಸಲ ಬರ್ತಾವು. ಅದನ್ನ ನಾನು ಏನ್ ಮಾಡ್ಬೇಕು, x × x ಅಂತ ಬರಿಬೇಕು. ಸೊ ಇಂಟು ಮತ್ತೆ ಎಕ್ಸ್ ಅನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಇದು ಇದು ಎಕ್ಸ್ ಅನ್ನ 2 ಸತಿ ಬರಿಬೇಕು. ಅದೇ ರೀತಿ y ಎಷ್ಟ್ ಸಲ ಇದಾವ ನೋಡ್ರಿ, y × y ಅಂತ ಬರಿಬೇಕು. ಅವು ಎಷ್ಟು ಸಲ ಅದಾವಲ್ಲ ಅವನ್ನ ಬಿಡಿಸಿ ಬರಿಬೇಕು. ಇಲ್ಲೇ ಅದರದ ಅವಿಭಾಜ್ಯ ಅಪವರ್ತನಗಳನ್ನ ಯಾವ ರೀತಿ ತೆಗಿಬೇಕಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಅವು 2 ಸಲ ಇದ್ರೆ 2 ಸಲ ಬರೀರಿ, 4 ಸಲ ಇದ್ರೆ 4 ಸಲ ಬರೀರಿ, 10 ಸಲ ಇದ್ರೆ 10 ಸಲ ಈ ರೀತಿ ನಾವು ಇಂಟು ಹಾಕಿ ಬಿಡಿಸಿ ಬರದ್ರ ಅವು ಬೀಜೋಕ್ತಿಗಳ ಅಪವರ್ತನಗಳು ಅಂತ ಅನಿಸ್ಕೊತಾವ. ಅರ್ಥ ಆಯ್ತಾ. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಇಲ್ಲೇ ಅಪವರ್ತಿಸುವಿಕೆ ಅಂದರೇನು, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಆ ಕೊಟ್ಟಿರುವ ಸಂಖ್ಯೆಯನ್ನ ಅದರ ಏನಂತಾರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಬರಿಬೇಕು ನಾವು. ಅದಕ್ಕ ನಾವೇನಂತ ಕರಿತೀವಿ, ಇಲ್ಲೇ ನೋಡ್ರಿ ಅಪವರ್ತನಗಳ ಸಂಖ್ಯೆಗಳು ಅಥವಾ ಚರಾಕ್ಷರಗಳು ಅಥವಾ ಬೀಜೋಕ್ತಿಗಳಾಗಿರಬಹುದು. ಅಂದ್ರ ಕೊಟ್ಟಿರುವ ಸಂಖ್ಯೆಗಳನ್ನ ಗುಣಲಬ್ಧಗಳಾಗಿ ಬರೆಯುವುದಕ್ಕ ನಾವ್ ಏನಂತ ಕರಿತೀವಿ, ಅಪವರ್ತಿಸುವಿಕೆ. ಈಗ ನೋಡ್ರಿ 15xy ಇದ್ದದನ್ನ ನಾನು ಈ ರೀತಿ ಗುಣಲಬ್ಧದ ಚಿಹ್ನೆ ಹಾಕಿ ಗುಣಲಬ್ಧವಾಗಿ ಬರದ್ನೆಲ್ಲ, ಇದಕ್ಕ ನಾವೇನಂತ ಕರಿತೀವಿ, ಅಪವರ್ತಿಸುವಿಕೆ ಅಥವಾ ಅಪವರ್ತನ ಬರೆಯುವುದು ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ 15x² y² ಇದ್ದಾಗ ನಾನು ಇದನ್ನ ಈ ರೀತಿ ಇಷ್ಟು ಬರದೆ 3 5 15, ಆಮೇಲೆ x × x × y ಅಂತ ಬರದೆ. ಇದು ನಮ್ದು ಏನಾಗತ್ತೆ ಹೇಳ್ರಿ, ಬೀಜೋಕ್ತಿಗಳ ಅಪವರ್ತನಗಳು ಯಾವ ರೀತಿ ಇರ್ತಾವಂತ ಗೊತ್ತಾಯ್ತಾ ನಿಮ್ಗ. ಇದ್ರೊಳಗ ನಮಗ ಅಪವರ್ತನಗಳನ್ನ ತೆಗಿಯೋದಂದ್ರ ವರ್ಗ ಸಮೀಕರಣದ ಬರ್ತೈತಿ. ಇವೆಲ್ಲ ನಿಮ್ಗೆ ಇನ್ನೂ ಸಣ್ಣ ಸ್ಟೆಪ್, ಇವಾಗ ಏಡ್ತಿರೋದ್ರಿಂದ ಅಪವರ್ತನಗಳು ಅಗ್ದಿ ಈಸಿಯಾಗಿ ಇರ್ತಾವು. ಸೊ ಸ್ವಲ್ಪ ಹೋದಂಗ್ ನಿಮಗೆ ಏನಾಗ್ತಾವು, ಅಪವರ್ತನಗಳ ನೆಕ್ಸ್ಟ್ ಸ್ಟೆಪ್ ಗೊತ್ತಾಗ್ತೈತಿ. ಅಂದ್ರ ವರ್ಗ ಸಮೀಕರಣಕ್ಕೆ ಅಪವರ್ತನ ತೆಗೆಯುವಂತಹ ಸ್ಟೆಪ್ಸ ಬೇರೆ ಅದು, ಅವನ್ನ ಮತ್ತೆ ನೋಡೋಣಂತ. ಹೌದಾ,
ಆಮೇಲೆ ಮತ್ತೆ ಯಾವ್ದು ಬಂತು ನೋಡ್ರಿ ಈಗ ಇಲ್ಲೊಂದಿಷ್ಟು ನಿಮಗೆ ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ ನೋಡ್ರಿ ನಾನು. ಇಲ್ಲಿ ನೋಡ್ರಿ ಯಾವ ರೀತಿ ಎಕ್ಸಾಂಪಲ್ಸ್ ಗಳದಾವಂತ. ಇಲ್ಲಿ ನೋಡ್ರಿ 2x+4 ಅಂತ ಇದೆ ಹೌದಾ. 2x+4 ಅಂತ ಇದೆ. ಇದ್ರದ್ದು ಅಪವರ್ತನಗಳನ್ನ ತೆಗಿಬೇಕು ನಾವು ಹೌದಾ. ಇಲ್ಲಿ ಏನಾಗತ್ತಂದ್ರ ಫಸ್ಟ್ ಇದ್ರೊಳಗ ಕಾಮನ್ ಯಾವ್ದಂದ್ರ ಇಲ್ಲಿ ಇರ್ಬೇಕು ಇಲ್ಲಿ ಇರ್ಬೇಕು ಅಂತ ಸಂಖ್ಯೆ ಯಾವ್ದಿದೆ ನೋಡ್ರಿ. ಇಲ್ಲಿ ಯಾವ ಸಂಖ್ಯೆ ಇದೆ ಇಲ್ಲಿ 2ನ್ನ ನಾವು ತೆಗಿಬಹುದು ಹೌದಾ. ಅದಾದ್ಮೇಲೆ ಮತ್ತೆ ಯಾವ್ದಾದ್ರು ಸಂಖ್ಯೆ ಇದೇನು ಇಲ್ಲ. ಸೊ ಈಗ ಇದು ಎಕ್ಸ್ ದಲ್ಲಿ ಇಲ್ಲಿ 2 ಹೋತಂದ್ರೆ ಏನ್ ಉಳಿತು ಬರೇ ಎಕ್ಸ್ ಉಳಿತು ಪ್ಲಸ್ ಇಲ್ಲೇ ನೋಡ್ರಿ 4 ಅಂದ್ರ ನೀವು 4ರೊಳಗೆ 2 ಮೈನಸ್ ಮಾಡೋದಲ್ಲ. ಸೊ ಇದನ್ನ ಯಾವ ರೀತಿ ಅಂದ್ರೆ 2 ಎಷ್ಟ್ಲೇ 4 ಹೇಳ್ರಿ 2 2ಲೇ 4 ಹೌದಾ. ಸೊ ಈಗ ನಮ್ಗೆ ಏನಾಯ್ತು ಹೇಳ್ರಿ 2x+4 ರ ಅಪವರ್ತನಗಳು 2 × x+2 ಅಂತ ಆಯ್ತು ಹೌದಾ. ಇವುಕುರದ ಅಪವರ್ತನಗಳು ಈ ರೀತಿ ಆಯ್ತು. ನಮ್ದ ಬೀಜೋಕ್ತಿಗಳ ಅಪವರ್ತನಗಳನ್ನ ಬರಿಬೇಕಾದ್ರೆ ನಾವು ಈ ರೀತಿ ಬರಿಬೇಕು. 2x+4 ಬದ್ಲಿ ನಾವು 2 × x+2 ಅಂತ ಹೇಳಿ ಹೌದಾ. ಆಮೇಲೆ ಇನ್ನೊಂದಿದೆ ನೋಡ್ರಿ 12a² b + 15ab² ಅಂತ ಇದೆ ಹೌದಾ. 12a² b + 15ab² ಅಂತ ಇದೆ ಹೌದಾ. ಸೊ ಈಗ ನಾನು ಇದನ್ನ ಯಾವ ರೀತಿ ಬರಿತೇನೆ ನೋಡ್ರಿ. ಈಗ 12ರ ಅವಿಭಾಜ್ಯ ಅಪವರ್ತನಗಳು ಯಾವುವು 12ರ ಅವಿಭಾಜ್ಯ ಅಪವರ್ತನಗಳು ಯಾವುವು ನೋಡ್ರಿ. ಸ್ವಲ್ಪ 12ರದ್ದು 12 ಹೌದಾ. 2 6ಲೇ 12 2 3ಲೇ ಆಮೇಲೆ 3 1ಲೇ ಹೌದಾ. ನಾನು ಯಾವ ರೀತಿ ಬರಿತೇನೆ ನೋಡ್ರಿ 12a² b ಹೌದಾ. 12a² b 12ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಇದಾವ್ 2 × 2 × 3 ಹೌದಾ. 2 × 2 × 3 ಅಂತ ಇದಾವು. ಸೊ ಇಲ್ಲಿ ನಾನು ನಿಮಗೆ ಏನ್ ಹೇಳಿದ್ದೆ a² ಅಂದ್ರ 2 ಸಲ ಇರೋದ್ರಿಂದ ಇದನ್ನ 2 ಸಲ ಬರೀರಿ a × a ಅಂತ ಬರೀರಿ ಕರೆಕ್ಟ್. ಅದಾದ್ಮೇಲೆ ಬಿ ಎಷ್ಟಿದೆ ನಮಗ ಒಂದೇ ಒಂದ್ ಸಲ ಇದೆ ಬಿ ಒಂದೇ ಒಂದ್ ಸಲ ಇದೆ. ನೆಕ್ಸ್ಟ್ 15ab² ಅಂತ ಇದೆ ಹೌದಾ. 15ab² ಅಂದ್ರ ಈಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ 15ರ ಅವಿಭಾಜ್ಯ ಅಪವರ್ತನಗಳನ್ನ ತೆಗಿಬೇಕು. 15ರ ಅವಿಭಾಜ್ಯ ಅಪವರ್ತನಗಳು 15 3 5ಲೇ 15 5 3ಲೇ 5 1ಲೇ 5 ಆಯ್ತು. ಸೊ ಎಷ್ಟಾಯ್ತು ನೋಡ್ರಿ 3 × 5 ಹೌದಾ. 15ರ ಅವಿಭಾಜ್ಯ ಅಪವರ್ತನಗಳು 3 ಮತ್ತು 5 ಆಯ್ತು. ಸೊ ಎ ಅಂದ್ರ ಒಂದೇ ಸತ ಇದೆ. ಆಮೇಲೆ ಬಿ ಅಂದ್ರೆ ಎಷ್ಟ್ ಸಲ ಇದೆ ನೋಡ್ರಿ ಇಲ್ಲಿ 2 ಸತಿ ಇದೆ. ಸೊ 2 ಸಲ ಬರೀತೇನ ಬಿ × ಬಿ ಅಂತ ಆಯ್ತು. ಸೊ ಇದ್ರೊಳಗ್ ನಾವ್ ಏನ್ ಮಾಡ್ಬೇಕಂದ್ರ ಇದ್ರದ ಅವಿಭಾಜ್ಯ ಅಪವರ್ತನಗಳನ್ನ ತೆಗಿಬೇಕು ಅಂತಂದ್ರ ಇಲ್ಲಿ ಏನಾಗತ್ತ ಕಾಮನ್ ಇರ್ತಕ್ಕಂತ ಸಂಖ್ಯೆಗಳು ಇಲ್ಲಿ ಇರ್ಬೇಕು ಇಲ್ಲಿ ಇರ್ಬೇಕು ಅಂತ ಸಂಖ್ಯೆಗಳು ಯಾವ್ದಾವ್ ನೋಡ್ರಿ. ಇಲ್ಲಿ 3 ಐತಿ ಇಲ್ಲಿ 3 ಇದೆ ಹೌದಾ. 3ಅನ್ನ ಹೊರಗೆ ತೆಗೀರಿ ಕರೆಕ್ಟಾ. ಅದಾದ್ಮೇಲೆ ಎ ಇಲ್ಲಿ ಐತಿ ಇಲ್ಲಿ ಐತಿ ಹೌದಾ ಎ. ಅದಾದ್ಮೇಲೆ ಬಿ ಇಲ್ಲಿ ಇದೆ ಇಲ್ಲಿ ಇದೆ 3ab ಹೌದಾ. ಈಗ ಏನ್ ಉಳಿತ್ ನೋಡ್ರಿ ನಮಗ ಇಲ್ಲಿ 2 2ಲೇ 4 ಆಲ್ರೆಡಿ ಒಂದು ಎ ಹೋಗೈತಿ ಇಲ್ಲಿ ಹೌದಾ. ಎ ಹೋಗೈತಿ ಅವಾಗ ಏನಾಯ್ತು ಹೇಳ್ರಿ 4 ಎ ಅಷ್ಟ ಉಳಿತು ಹೌದಾ ಕರೆಕ್ಟಾ. ಇಲ್ಲೇ 3 ಹೋಗೈತಿ ಆಮೇಲೆ ಎ ಹೋಗೈತಿ ಏನ್ ಉಳಿತು 2 2ಲೇ 4 ಒಂದು ಇದೊಂದು ಬಿ 4 ಇಲ್ಲಿ ಬಿನು ಹೋಗೈತಿ ನಮಗ ಆಲ್ರೆಡಿ ಎ ಒಂದ ಉಳಿತು. ಆಮೇಲೆ ಇಲ್ಲಿ ಆಲ್ರೆಡಿ 3 ಹೋಗೈತಿ ನಮಗ +5 ಹೌದಾ. ಆಮೇಲೆ ಒಂದ್ ಏನು ಹೋಗೈತಿ ಒಂದ್ ಬಿನು ಹೋಗೈತಿ ಅವಾಗ ಏನ್ ಉಳಿತು ಹೇಳ್ರಿ ಬಿ ಉಳಿತು. ಸೊ ಈ 12a² b + 15ab² ನ ಅವಿಭಾಜ್ಯ ಅಪವರ್ತನಗಳು ಏನಂದ್ರ 3ab × 4a + 5b 4a + 5b ಅಂತ ಆಯ್ತು ಹೌದಾ. ಈ ರೀತಿ ನಾವು ಅವಿಭಾಜ್ಯ ಅಪವರ್ತನಗಳನ್ನ ತಗೋಬಹುದು ಕರೆಕ್ಟಾ. ನೆಕ್ಸ್ಟ್ ಹೋಗೋಣ ಈಗ ನೆಕ್ಸ್ಟ್
ಆಮೇಲೆ ಇನ್ನೊಂದು ಟೈಪ್ ಇದೆ ನೋಡ್ರಿ ಇಲ್ಲಿ 2xy ಪ್ಲಸ್ 2y ಬೀಜೋಕ್ತಿಯನ್ನು ಅಪವರ್ತನ ರೂಪದಲ್ಲಿ ಬರೆಯಿರಿ. ಹೌದಾ, ಇಲ್ಲಿ ನೋಡ್ರಿ 2xy ಪ್ಲಸ್ 2y ಅಂತ ಇದೆ. ಹೌದಾ, ಇದನ್ನ ನಾವ್ ಏನ್ ಮಾಡ್ಬೇಕು, ಅಪವರ್ತನಗಳನ್ನಾಗಿ ಬರಿಬೇಕು. ಹೌದಾ, ಸೊ ಇದ್ರೊಳಗೆ ಕಾಮನ್ ಇರ್ತಕ್ಕಂತ ಸಂಖ್ಯೆ ಯಾವುದು, ಇಲ್ಲಿ ಇರ್ಬೇಕು, ಇಲ್ಲಿ ಇರ್ಬೇಕು. ಕಾಮನ್ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಇರ್ಬೇಕು, ಇಲ್ಲಿ ಇರ್ಬೇಕು. ಇಲ್ಲಿ ಎರಡು ಇಲ್ಲಿ ಇದೆ, ಇಲ್ಲಿ ಇದೆ, ಅದನ್ನ ಹೊರಗೆ ತೆಗಿಯೋಣ ಈಗ. ಆಮೇಲೆ ಇದನ್ ಬಿಟ್ರೆ ಮತ್ತೆ ಯಾವ್ದು ಇದೆ ನೋಡ್ರಿ, ಇಲ್ಲೇ y ಇದೆ. ಹೌದಾ, y. ಅದಾದ್ಮೇಲೆ 2y ಹೊರಗೆ ತೆಗ್ದಿವಿ ಅಂದ್ಮೇಲೆ ಏನ್ ಉಳಿತಿಲ್ಲೇ, x ಉಳಿತು. ಪ್ಲಸ್ 2y ಪೂರ್ತಿ ಇಲ್ಲಿ ಹೊರಗೆ ತೆಗ್ದೇವ್ ಅಂದ್ರೆ ಏನ್ ಉಳಿತೈತಿ, ಏನ್ ಉಳಿತೈತಿ ಹೇಳ್ರಿ, 0 ಅಂತ ಬಹಳ ಜನ ಹೇಳ್ತೀರಿ, ಬಟ್ 0 ಅಲ್ಲ, ಅದು 1 ಉಳಿತೈತಿ. ಅಂದ್ರ ಕಾಮನ್ ಇದ್ದಾಗ ಪೂರ್ತಿ ಸಂಖ್ಯೆಯನ್ನ ಹೊರಗ್ ತೆಗ್ದಿವಿ ಅಂದ್ರ ಅಲ್ಲೇ 1 ಉಳಿತೈತಿ. ನೆನ್ಪಿಟ್ಕೋರಿ, 0 ಉಳಿಯೋದಿಲ್ಲ. ಬಹಳ ಸ್ಟೂಡೆಂಟ್ಸ್ ಆನ್ಸರ್ ಇರೋದ ಏನ್ ಹೇಳ್ರಿ, 0 ಉಳಿತೈತ್ರಿ ಅಂತ ಪಟ್ನ ಹೇಳ್ಬಿಡ್ತೀರಿ, ಬಟ್ 0 ಅಲ್ಲ, ಅದು ಅಲ್ಲಿ ಏನಾಗಿರ್ತೈತಿ ನಮಗ 1 ಉಳಿದಿರ್ತೈತಿ. ಹೌದಾ, ಈ ರೀತಿ ನಾವು ಗುಂಪುಗಳನ್ನ ಮಾಡಿನೂ ಕೂಡ ನಾವೇನ್ ಮಾಡ್ಬೋದು, ಅಪವರ್ತನಗಳನ್ನ ತೆಗಿಬಹುದು. ಅರ್ಥ ಆಯ್ತು? ಇದು ಬೀಜೋಕ್ತಿಗಳು. ಸ್ವಲ್ಪ ನೀವು ಎಕ್ಸಾಂಪಲ್ಸ್ ಗಳದಾವಲ್ಲ, ನಿಮ್ಗೆ ಎಕ್ಸರ್ಸೈಸ್ ಅದಾವಲ್ಲ, ಅದ್ರೊಳಗೆ ಎಕ್ಸಾಂಪಲ್ಸ್ ಗಳನ್ನ ಮಾಡಿದ್ರಿ ಅಂದ್ರೆ ಇನ್ನೂ ನಿಮಗ ಐಡಿಯಾ ಬರ್ತೈತಿ. ಸೊ ಅಭ್ಯಾಸಕ್ಕೆ ಹೋಗೋಣ ಈಗ. ಅಭ್ಯಾಸ ಯಾವ್ದು ಹೇಳ್ರಿ, 6.1 6.1 ಅಂತ ಇದೆ. ಹೌದಾ, ನೋಡೋಣ ಈಗ. ಅಭ್ಯಾಸ 6.1. ಹೌದಾ, ಸೊ ಫಸ್ಟ್ ಒಂದು ಕ್ವಶನ್ ಓದ್ತೇನೆ ನೋಡ್ರಿ. ಈ ಕೆಳಗಿನ ಬೀಜ ಪದಗಳಿಗೆ ಸಾಮಾನ್ಯ ಅಪವರ್ತನಗಳನ್ನ ಕಂಡುಹಿಡಿಯಿರಿ. ಸಾಮಾನ್ಯ ಅಪವರ್ತನಗಳನ್ನ ಕಂಡುಹಿಡಿಯಿರಿ. ಇಲ್ಲೇ ನೋಡ್ರಿ, ಫಸ್ಟ್ ಒನ್ ಏನಿದೆ, 12x ಅಂತ ಇದೆ. ಆಮೇಲೆ 36 ಅಂತ ಇದೆ. 12x ಮತ್ತಿದೇನಾಗಿತ್ತು, ಅಲ್ಲಿ ಏನೋ ಪ್ಲಸ್ ಇಲ್ಲ, ಏನಾಗಿದೆ ಮೈನಸ್ ಇಲ್ಲ, ಬರೇ 36 ಅದಾವ. ಬಟ್ ಅದ್ರೊಳಗೆ ಸಾಮಾನ್ಯವಾದ ಅಪವರ್ತನಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿ, ಅಂದ್ರೆ ಎರಡೂ ಕಡೆ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಹೌದಾ, ಬರೀ ಸಾಮಾನ್ಯ ಅಪವರ್ತನಗಳನ್ನ. ಸೊ ಇಲ್ಲಿ ಏನಾಗತ್ತೆ ನೋಡ್ರಿ, ನಾವು ಮೊದ್ಲು ಏನ್ ಮಾಡ್ಬೇಕು, 12ರ ಅವಿಭಾಜ್ಯ ಅಪವರ್ತನಗಳನ್ನ ತಕ್ಕೋರಿ. 2 6ಲೆ, 2 3ಲೆ, 3 1ಲೆ. ಕರೆಕ್ಟ್. ಆಮೇಲೆ ಇಲ್ಲೇ ನೋಡ್ರಿ, 12x ಇಸ್ ಈಕ್ವಲ್ ಟು, ನಾ ಇದನ್ನ ಏನ್ ಬರಿಬಹುದು, 2 ಇಂಟು 2 ಇಂಟು 3. ಹೌದಾ, 2 2ಲೆ 4, 4 3ಲೆ 12 ಅಂತ ಆಯ್ತು. ಹೌದಾ, ನೆಕ್ಸ್ಟ್ ಈಗ 36 ಅನ್ನ ತಗೊಳ್ಳೋಣಂತ. 36 2 1ಲೆ, 2 8ಲೆ 16. ಕರೆಕ್ಟಾ, 2 9ಲೆ, 3 3ಲೆ, 3 1ಲೆ. ಹೌದಾ, ಸೊ 36ರ ಅವಿಭಾಜ್ಯ ಅಪವರ್ತನಗಳು ಏನದು ನಮಗೆ, 2 ಇಂಟು 2 ಇಂಟು 3 ಇಂಟು 3 ಅಂತ ಆಯ್ತು. ಹೌದಾ, ಈಗ ನೋಡ್ರಿ, ಆಮೇಲೆ ಇಲ್ಲಿ ಇನ್ನೂ ಒಂದ್ ಸಂಖ್ಯೆಯನ್ನ ಬಿಟ್ಟಿವಿ ನಾವು. ಸಂಖ್ಯೆ ಅಂದ್ರೇನು, ಚರಾಕ್ಷರವನ್ನ ಬಿಟ್ಟಿವಿ. ಹೌದಾ, ಇಲ್ಲಿ ಏನಾಯ್ತು ನೋಡ್ರಿ, 12ರ ಅಪವರ್ತನಗಳು 2 2 3 ಮತ್ತ x ಆಯ್ತು. 36ರ ಅಪವರ್ತನಗಳು 2 2 3 3 ಅಂತ ಆಯ್ತು. ಸೊ ಈಗ ನಾವೇನ್ ಮಾಡಿದ್ವಿ, ಎರಡೂ ಸಂಖ್ಯೆಗಳ ಅಪವರ್ತನಗಳನ್ನ, ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿದಿವಿ. ಆದ್ರೆ ನಮ್ಗೆ ಇಲ್ಲಿಗೆ ಇದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಅವ್ರು ಏನ್ ಹೇಳ್ಯಾರ ಹೇಳ್ರಿ, ಸಾಮಾನ್ಯ ಅಪವರ್ತನಗಳು ಅಂದ್ರೆ ಎರಡೂ ಕಡೆ ಇರುವಂತಹ ಅಪವರ್ತನಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ 12x, 36 ಇಸ್ ಈಕ್ವಲ್ ಟು, ಈಗ ನೋಡ್ರಿ 2 ಇಲ್ಲಿ ಇದೆ, ಇಲ್ಲಿ ಇದೆ. ಹೌದಾ, ನಾನು ಯಾವ ರೀತಿ ಮಾರ್ಕ್ ಮಾಡ್ತಾ ಇದ್ದೆ ನೋಡ್ರಿ, 2 ಇಲ್ಲಿ ಇದೆ, ಇಲ್ಲಿ ಇದೆ. ಆಮೇಲೆ 2 ಇಲ್ಲಿ ಇದೆ, ಇಲ್ಲಿ ಇದೆ. ಕರೆಕ್ಟಾ, ಅದಾದ್ಮೇಲೆ 3 ಇಲ್ಲಿ ಇದೆ, ಇಲ್ಲಿ ಇದೆ. ಹೌದಾ, ಆಮೇಲೆ ಇನ್ನೊಂದು 3 ಇಲ್ಲಿದೆ, ಇಲ್ಲಿಲ್ಲ. ಆಮೇಲೆ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ. ಇವು ಕಾಮನ್ ಆಗಿ ಬರುದಿಲ್ಲ, ನಮಗ ಸಾಮಾನ್ಯವಾಗಿ ಬರುದಿಲ್ಲ. ಅಂದ್ರೆ ಎರಡೂ ಕಡೆ ಇರ್ಬೇಕು ಅಂದ್ರಷ್ಟ ನಾವು ಅವನ್ನ ಕನ್ಸಿಡರ್ ಮಾಡ್ತೇವಿ. ಸೊ ಕಾಮನ್ ಆಗಿ ಇರ್ತಕ್ಕಂತ ಸಂಖ್ಯೆಗಳು ಏನದು, 2 ಇಂಟು 2 ಇಂಟು 3, 2 ಇಂಟು 2 ಇಂಟು 3. ಹಾಗಾದ್ರೆ ಇದ್ರದ್ದು ಅಪವರ್ತನ, ಸಾಮಾನ್ಯ ಅಪವರ್ತನ ಎಷ್ಟಾಯ್ತು, 2 2ಲೆ 4, 4 3ಲೆ 12 ಅಂತ ಆಯ್ತು. ಹೌದಾ, ಸಾಮಾನ್ಯ ಅಪವರ್ತನ 12 ಅಂತ ಆಯ್ತು. ಕರೆಕ್ಟಾ, ಈ ರೀತಿ ನಾವೇನ್ ಮಾಡ್ಬೇಕು ಹೇಳ್ರಿ, ಸಾಮಾನ್ಯ ಅಪವರ್ತನಗಳನ್ನ ಕಂಡುಹಿಡಿಬೇಕು. ಅರ್ಥಾಯ್ತು ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್
ಆಮೇಲೆ ಸೆಕೆಂಡ್ ಒನ್ ಏನಿದೆ ನೋಡ್ರಿ 2y 22xy ಅಂತ ಇದೆ ಹೌದಾ. ಸೆಕೆಂಡ್ ಒನ್ 2y ಅಂತ ಇದೆ, ಆಮೇಲೆ 22xy ಅಂತ ಇದಾವ ಹೌದಾ. 2y ಇಂಟು 22xy ಅಂತ ಇದಾವ. ಸೊ ಇದನ್ನ ನಾನು ಏನ್ ಬರಬಹುದು ಹೇಳ್ರಿ, 2 ಅಂದ್ರೆ ಇದು ಮತ್ತೆ ನಮ್ಗೆ ಯಾವುದೇ ಮಗ್ಗಿ ಒಳಗ್ ಬರ್ದೇ ಇರೋ ಕಾರಣಕ್ಕೆ ಇದನ್ನ ನಾನು ಡೈರೆಕ್ಟ್ 2 ಇಂಟು y ಅಂತ ಬರೀತೀನಿ ಹೌದಾ. ಅದಾದ್ಮೇಲೆ ನೋಡ್ರಿ 22 ಇದೆ ಹೌದಾ. 2 11 ಮಾಡ್ಬೋದು ಇದನ್ನ ನಾನು ಹೌದಾ. 2 11 22 ಇಂಟು ಎಕ್ಸ್ ಇಂಟು y ಅಂತ ಆಯ್ತು ಹೌದಾ. ಇದ್ರೊಳಗ್ ನಾನು ಏನ್ ಮಾಡ್ಬೇಕೀಗ, ಸಾಮಾನ್ಯ ಅಪವರ್ತನಗಳನ್ನ ಕಂಡುಹಿಡಿಬೇಕು. ಸಾಮಾನ್ಯ ಅಪವರ್ತನಗಳು ಎರಡು ಕಡೆ ಇರುವಂತಹ ಅಪವರ್ತನಗಳು. ಇಲ್ಲಿ ನೋಡ್ರಿ, ಇಲ್ಲಿ 2 ಇಲ್ಲಿ ಇದೆ ಇಲ್ಲಿ ಇದೆ ಹೌದಾ. ನಾನು ಯಾವ ರೀತಿ ಮಾರ್ಕ್ ಮಾಡ್ತಾ ಇದ್ದೇನೆ ನೋಡ್ರಿ. ಅದಾದ್ಮೇಲೆ y ಇಲ್ಲಿ ಇದೆ ಹೌದಾ, ಇಲ್ಲಿ ಇದೆ ಹೌದಾ. ಸೊ ಹಾಗಾದ್ರೆ 2y ಮತ್ತು 22xy ರ ಸಾಮಾನ್ಯ ಅಪವರ್ತನಗಳು, ಕಾಮನ್ ಫ್ಯಾಕ್ಟರ್ಸ್ ಹೌದಾ. ಸಾಮಾನ್ಯ ಅಪವರ್ತನಗಳು ಯಾವಂದ್ರ ಈ ಎರಡರೊಳಗೆ ಎರಡನ್ನ ಕನ್ಸಿಡರ್ ಮಾಡಬಾರ್ದು, ಬರೀ ಒಂದೇ ಎರಡನ್ನ ಕನ್ಸಿಡರ್ ಮಾಡ್ಬೇಕು. ಸೊ 2 ಇಂಟು y ಹೌದಾ. yನು ಇದು ಕಾಮನ್ ಆಗಿದೆ, ಆಮೇಲೆ ಎರಡನ್ನು ಇಲ್ಲೇ ಕಾಮನ್ ಆಗಿದೆ. ಸೊ ಹಾಗಾದ್ರೆ 2y ಇಂಟು 22xy ಇದರ ಸಾಮಾನ್ಯ ಅಪವರ್ತನಗಳು. ಅವರು ನಮಗ ಬರೀ ಅಪವರ್ತನಗಳನ್ನ ಕಂಡುಹಿಡಿಯಿರಿ ಅಂದಿದ್ರೆ ನಾವು ಈಸಿಲಿ ಏನ್ ಮಾಡ್ಬಿಡ್ತಿದ್ವಿ, ಇವನ್ನ ಕಾಮನ್ ಆಗಿ ಬರೋದು ಉಳಿದಿರುವಂತಹ ಸಂಖ್ಯೆಗಳನ್ನ ಅಲ್ಲಿ ಬರಿತಿದ್ವಿ. ಬಟ್ ಅವರು ಸಾಮಾನ್ಯ ಅಪವರ್ತನಗಳು ಅಂದ್ರ ಎರಡೂ ಕಡೆ ಕಾಮನ್ ಆಗಿರ್ತಕ್ಕಂತ ಅಪವರ್ತನಗಳನ್ನ ಬರೀರಿ ಅಂತ ಹೇಳಿರೋದ್ರಿಂದ ನಾವು ಇದನ್ನ ಏನ್ ಮಾಡ್ತೀವಿ, 2y ಅಂತ ಬರಿತೀವಿ. ಅರ್ಥ ಆಯ್ತಾ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ನೋಡ್ರಿ, ಒಂದೆರಡು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ನಿಮ್ಗ ಗೊತ್ತಾಗ್ತೈತಿ. 14 PQ ಕಾಮ ಆಮೇಲೆ 28 P²Q², 28 P²Q² ಅಂತ ಇದೆ ಹೌದಾ. 14 PQ 28 P²Q² ಅಂತ ಇದಾವ ಹೌದಾ. ಸೊ ಇಲ್ಲಿ ಏನಾಗತ್ತೆ, ನಮಗ ಕಾಮನ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೇಕು ಹೌದಾ. ಇಲ್ಲಿ ನಮ್ಗೆ ಏನಾಗತ್ತ, ಮೊದಲ್ ನಾವ್ ಏನ್ ಮಾಡ್ಬೇಕು, ಅವಿಭಾಜ್ಯ ಅಪವರ್ತನಗಳನ್ನ ತಗೊಂಡು ಮಾಡ್ಬಹುದು, ಅಥವಾ ನಿಮ್ಗೊಂದು ಡೈರೆಕ್ಟ್ ಮೆಥಡ್ ಅನ್ನ ಹೇಳ್ತಾ ಇದೀನಿ ನೋಡ್ರಿ. ಇದ್ರೊಳಗೆ ಏನಾಗತ್ತೆ ಹೇಳ್ರಿ, ಇನ್ನು ಡೈರೆಕ್ಟ್ ಈಗ ಫಸ್ಟ್ ನಾ ಏನ್ ಮಾಡ್ತೇನೆ, ನಿಮಗ ಅವಿಭಾಜ್ಯ ಅಪವರ್ತನಗಳನ್ನ ತಗೊಂಡು ಹೇಳ್ತೇನೆ, ಆಮೇಲೆ ಡೈರೆಕ್ಟ್ ಮೆಥಡ್ ಅನ್ನು ಹೇಳ್ತೇನೆ. ನಿಮ್ಗೆ ಯಾವ್ದು ಈಸಿ ಆಗ್ತದೆ ಅದನ್ನ ಮಾಡ್ರಿ ಹೌದಾ. ಸೊ ಈಗ ನೋಡ್ರಿ 14ರ ಅವಿಭಾಜ್ಯ ಅಪವರ್ತನಗಳನ್ನ ತೆಗೀರಿ ಹೌದಾ. 2 7 14 ಕರೆಕ್ಟಾ. ಆಮೇಲೆ 7 ಮತ್ ಯಾವ್ದೇ ಮಗ್ಗಿ ಒಳಗ್ ಬರ್ತೈತೆ ನಮಗ ಇಲ್ಲ. ಸೊ 7 1 7. ಹಾಗಾದ್ರೆ 14 PQ ಇಸ್ ಈಕ್ವಲ್ ಟು 2 ಇಂಟು 7 ಇಂಟು ಇಲ್ಲೇ ಮತ್ತ ಪಿ ಮತ್ತ ಕ್ಯೂ ಇರೋದ್ರಿಂದ ನಾವ್ ಏನ್ ಮಾಡ್ತೇವೆ ಹೇಳ್ರಿ, ಅದನ್ನ ಗುಣಾಕಾರ ಮಾಡಿ ಬರಿಬೇಕು. ಪಿ ಇಂಟು ಕ್ಯೂ ಅಂದ್ರ ಗುಣಲಬ್ಧವನ್ನಾಗಿ ಬರಿಬೇಕು ನಾವು. ಯಾಕಂದ್ರೆ ಅದು ಪಿ ಚರಾಕ್ಷರಗಳಿಗೆ ನಮ್ಗೆ ಯಾವುದೇ ಮಗ್ಗಿ ಇಲ್ಲ, ಅದರದ್ದು ಅವಿಭಾಜ್ಯ ಅಪವರ್ತನಗಳನ್ನ ತೆಗಿಲಿಕ್ಕೆ ಆಗುದಿಲ್ಲ. ಬಟ್ ಅದನ್ನ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಗುಣಲಬ್ಧವನ್ನಾಗಿ ಬರಿಬೇಕು ಹೌದಾ. ಈಗ ನೋಡ್ರಿ 14 ಮುಗೀತು. ನೆಕ್ಸ್ಟ್ ಈಗ ಇನ್ನೊಂದ್ ಏನಿದೆ ಇಲ್ಲಿ, 28 P²Q² ಅಂತ ಇದೆ ಹೌದಾ. 28 P²Q² ಅಂತ ಇದೆ. ಸೊ ಏನಾಗತ್ ನೋಡ್ರಿ, 28ರ ಅವಿಭಾಜ್ಯ ಅಪವರ್ತನಗಳನ್ನ ತಗೋರಿ. ಸೊ 2 1 2 4 8 2 14 28 ಆಯ್ತು. 2 7 ಹೌದಾ, 7 1 ಕರೆಕ್ಟಾ. ಆಮೇಲೆ ಮತ್ ನಮಗ್ 7 ಮಗ್ಗಿನ ತಗೋಬೇಕು ನಾವು ಡೈರೆಕ್ಟ್ ಆಗಿ, ಯಾಕಂದ್ರ 3 ಮಗ್ಗಿ ಒಳಗಿಲ್ಲ, 4 5 6 ಯಾವುದೇ ಮಗ್ಗಿ ಒಳಗ 7 ಇಲ್ಲ. ಸೊ ನಾವೇನ್ ಮಾಡ್ಬಿಡ್ತೇವೆ ಡೈರೆಕ್ಟ್. ಆಮೇಲೆ ಇಲ್ಲಿ ನೋಡ್ರಿ ಅವನ್ನ 2 ಇಂಟು 2 ಇಂಟು 7 ಇಂಟು ಇಲ್ಲೇ ನೋಡ್ರಿ P² 2 ಸಲ ಇದಾವ್. ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು, 2 ಸಲ ಇದಾವ್ ನಮಗ್ ಹೌದಾ. ಸೊ ನಾ ಅದನ್ನ ಏನ್ ಮಾಡ್ತೇನೆ ಹೇಳ್ರಿ, 2 ಸಲ ಬರೀತೀನಿ. P ಇಂಟು P ಅಂತ ಬರೀತೀನಿ. ಇಂಟು ಇಲ್ಲೇ Q² ಅನ್ನೋದು ನಮ್ಗೆ ಎಷ್ಟು ಸಲ ಇದೆ, 2 ಸತಿ ಇದೆ ಹೌದಾ. Q ಇಂಟು Q ಅಂತ ಬರೀತೀನಿ ಹೌದಾ. 2 2 7 P ಇಂಟು P Q ಇಂಟು Q.
ಇಷ್ಟು ನಮಗೆ ಈಗ ಏನಾದ್ರು ನಾವು ಅವನ್ನ ಅವಿಭಾಜ್ಯ ಅಪವರ್ತನಗಳಾಗಿ ಬರ್ದಿವಿ. ಇದ್ರ ನೆಕ್ಸ್ಟ್ ನಮ್ಗೆ ಈಗ ಏನಾಗ್ಬೇಕು, ಸಾಮಾನ್ಯ ಅಪವರ್ತನಗಳು ಅಂದ್ರೆ ಎರಡೂ ಕಡೆ ಕಾಮನ್ ಆಗಿರ್ತಕ್ಕಂಥ ಅಪವರ್ತನಗಳನ್ನ ನಾವು ಬರಿಬೇಕು. ಸೊ ನೋಡ್ರಿ ಇಲ್ಲಿ ನಾ ಮಾರ್ಕ್ ಮಾಡ್ತೇನೆ ನೋಡ್ರಿ, 2 2 ಇಲ್ಲಿ ಇದೆ ಇಲ್ಲಿ ಇದೆ, ಹೌದಾ, ಕರೆಕ್ಟ್. ಆಮೇಲೆ ಇಲ್ಲಿ 2 ಇದೆ, ಇಲ್ಲಿ ಯಾವುದೇ 2 ಇಲ್ಲ, ಅದನ್ನ ಕನ್ಸಿಡರ್ ಮಾಡಕ್ ಬರುದಿಲ್ಲ ನಮ್ಗ. ಸೊ ಇಲ್ಲಿ ಮತ್ತೆ ನೋಡ್ರಿ 7 ಇದೆ ನಮ್ಗಿಲ್ಲಿ, ಹೌದಾ ಹೌದಾ 7 ನಾನು ಕನ್ಸಿಡರ್ ಮಾಡ್ತೇನೆ. ಅದಾದ್ಮೇಲೆ ಮತ್ತಿಲ್ಲಿ ಪಿ ಅನ್ನ ಕನ್ಸಿಡರ್ ಮಾಡ್ತೇನೆ, ಪಿ. ಆಮೇಲೆ ಮತ್ತೊಂದು ಪಿ ಐತಿ, ಬಟ್ ಅಲ್ಲಿ ಮೇಲೆ ನಮಗ ಪಿ ಇಲ್ಲ, ಇಲ್ಲಿ ಯಾವುದೇ ಮತ್ತು ಪಿ ಇಲ್ಲ. ಆಮೇಲೆ ಕ್ಯೂ ಇದೆ, ಹೌದಾ, ಬಟ್ ಇಲ್ಲಿ ಇನ್ನೊಂದು ಕ್ಯೂ ಇದೆ, ಇಲ್ಲಿ ಕ್ಯೂ ಇಲ್ಲ. ಸೊ ಕಾಮನ್ ಆಗಿರ್ತಕ್ಕಂಥವುಗಳನ್ನ ಬರೀರಿ. 2 ಇಂಟು 7 ಇಂಟು ಪಿ ಇಂಟು ಕ್ಯೂ ಕ್ಯೂ ಅಂತ ಆಯ್ತು. ಆ ಉಳಿದಿರತಕ್ಕಂಥ ಕಾಮನ್ ಆಗಿ ಬರ್ದೇ ಇರೋದನ್ನ ಬಿಟ್ಬಿಡ್ಬೇಕು. ಸೊ ಎಷ್ಟಾಯ್ತು, 2 7 14 ಪಿ ಕ್ಯೂ ಅಂತ ಆಯ್ತು. ಸೊ ಹಾಗಾದ್ರೆ ಈ 14 ಪಿ ಕ್ಯೂ ಮತ್ತು 28 ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ನ ಸಾಮಾನ್ಯ ಅಪವರ್ತನ ಎಷ್ಟಾಯ್ತು ನಮ್ಗ, 14 ಪಿ ಕ್ಯೂ ಅಂತ ಆಯ್ತು, ಹೌದಾ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು, ಇದು ಜಸ್ಟ್ ಅಪವರ್ತನಗಳು ಬಹಳ ಈಸಿ ಟಾಪಿಕ್ ಇದೆ. ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.